ಟರ್ನ್ ತಕೊಂಡು ಹೋಗ್ಲಿಕ್ಕಾಗಲ್ಲ, ಹೀಗೆ ಟರ್ನ್ ತಕೊಂಡು ಹೋಗ್ತೀರಾ ನೀವು? ಯಾರ ಹುಡುಗಿಯರ ಶಾಪಿಂಗ್ ಈಗ ಹೋಗಿದ್ದೀರಾ ನೀವು? ಎಲ್ಲಾರು ಶಾಪಿಂಗ್ ಹೋಗಿದ್ದೇನೆ. ಸುಳ್ಳು ಹೇಳ್ಬೇಡಿ. ಯಾರು ಹೇಳಿದ್ರು? ಚಪ್ಪಲ್ ತಕೊಂಡ್ರೆ ಒಂದು ಚಪ್ಪಲ್ ಫ್ರೀ. ಚಪ್ಪಲ್ ಈಗ ಬರುದೇ 2 ಚಪ್ಪಲ್, 2ನ್ನೇ ಹಾಕ್ಬೇಕಷ್ಟೇ, 2 ಕಾಲಿಗೆ. ಒಂದು ಚಪ್ಪಲ್ ಅಲ್ಲ, ಒಂದು ಚಪ್ಪಲ್ ಫ್ರೀ ಸಿಕ್ಕಿದ್ರೆ ಯಾವ ಕಾಲಿಗೆ ಹಾಕುದು? ಇದು ಗೈಸ್ ಶಾಪಿಂಗ್ ಅಂತ ಹೇಳಿದ್ರೆ ಬಂದ್ರು, ಪಿಕ್ ಮಾಡಿದ್ರು, ಹೋಗುದ್ರು. ಇನ್ನೊಮ್ಮೆ ಹೇಳಿ ಅಣ್ಣ. ಶರ್ಟ್ ಕೊಡು, ನಾನು ಹೋಗುದೇ. ಐಕಾನ್ ಯಾವ್ದು ಬೇಡ್ತಾ ಇರೋದು ಗೈಸ್, ಮನೆಗೆ ಯಾರಾದ್ರೂ ಬರ್ಲಿ ಅಂತೇಳಿ ಅಮ್ಮ ಸ್ಪೆಷಲ್ ಮಾಡ್ತಾರೆ. ನನಗೀಗ ಮಂಜಲ್ ಲೈಟ್ ಬೇಕೇ, ಇಲ್ಲದ್ರೆ ನನ್ನ ಗೂಡು ದೀಪಕ್ಕೆ ಚಂದ ಕಾಣುದಿಲ್ಲ. ಅದು ಸಿಕ್ಕಿದ್ದು ಗೈಸ್, ಬಲ್ಬ್ ಸಿಕ್ಕಿದ್ದು. ಬೀಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿ. ಹಾಯ್ ಹಲೋ ನಮಸ್ಕಾರ. ಎಂಚುಲ್ಲರ್ ಮಾತಾಡ್ಲಿಕ್ಕೆ ಕೇನ್ ಅವೇನ ಅಂಡಲ್ಲ ಕೇನ್ ಎಂಚುಲ್ಲರ್ ಮಾತಾಡ್ಲಿಕ್ಕೆ ಕೇನ್ಯಾ ಎಂಚುಲ್ಲರ್ ಮಾತಾ ಅಂದ್ಕೇನು. ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವ್ಲಾಗ್. ಅವರ್ ಪೂಜಾ ಸರಿ, ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವ್ಲಾಗ್. ಸೊ ಇವತ್ತು ಫುಲ್ ಎಂತ ಉಂಟು ಚಿಂತು? ಇವತ್ತು ಎಂತ ಉಂಟು? ಚಿಂತಿಗೆ ಫುಲ್ ಶಾಪಿಂಗ್ ಉಂಟು, ಬಾಯ್ಸ್ ಶಾಪಿಂಗ್. ಸೊ ಫಸ್ಟ್ ಟೈಮ್ ಬಾಯ್ಸ್ ಶಾಪಿಂಗಿಗೆ ಹೋಗ್ತಿರೋದು 2 ಹುಡುಗರೊಟ್ಟಿಗೆ. ನೋಡ ಹೇಗಾಗ್ತದೆ, ಎಷ್ಟು ಪಟ್ಟ ಚೂಸ್ ಮಾಡ್ತಾರೆ ಅಂತ ನಾನು ಸಹ ನೋಡ್ತೇನೆ. ನೋಡೋ ಗೈಸ್ ಎಲ್ಲ. ಇವತ್ತು ಎಂತ ಸ್ಪೆಷಾಲಿಟಿ? ಯಾವ್ದ್ರಲ್ಲಿ ಕೂತ್ಕೊಂಡಿದ್ದಿ? ನಾನು ಶೋಗೆ ಕೂತದಲ್ಲ ಗೈಸ್, ನಾನು ಕಲಿತಾ ಇದ್ದೇನೆ ಗೈಸ್. ಈ ಚಟ್ಟೆ ಬೈಕ್ ಕಲಿತಿದ್ದೇನೆ ನಾನು. ಎಂಚ ಬುಡ್ಪಲ್ಲ, ಅಕ್ಕ ಬುಡ್ಪಲ್ಲ ಬೈಕ್, ಎಡ್ಡೆ ಬುಡ್ಪಲ್ಲ ಅಕ್ಕ ಬಿಡ್ತಿದ್ದಲ್ಲ, ಇದೆಲ್ಲ ತಂಬೈಜಲಿತ್ತು ಒಂದು ರೌಂಡ್ ಪನ್ ಶೋಕ್ ಬಿಡ್ಪಲ್ಲ ಏತ್ ಸರ್ತಿ ಬಂದಾಂಡ್ ಬಂದ ಹಾಪುಂಡು ಅವು ಸಹಜ, ಪಾಪ ಅಕ್ಕತ. ಸರಿ ಗೈಸ್ ನೋಡ ಕಲಿತಾನೆ ಗೈಸ್, ಬೆವರು ಬಿಚ್ಚಿ ಕಲಿತಿದ್ದಾನೆ. ಕಾರ್ತಿಕ್ ಅಣ್ಣ ಫುಲ್ ಮದುವೆಗೆ ರೆಡಿ ಆಗಿದ್ದಾರೆ ಗೈಸ್. ಮಗುವನ್ನೆಲ್ಲ ನೋಡ್ಕೊಳಿಕ್ಕೆಲ್ಲ ಕಲಿತಿದ್ದಾರೆ. ಇನ್ನೊಂದು ಹೆಣ್ಣು ಸಿಗೋದೊಂದು ಬಾಕಿ. ಗೌಡ್ರು ಹುಡುಗಿ ಎಲ್ಲಾದರೂ ಸಿಕ್ಕಿದ್ರೆ ನಮ್ಮನ್ನು ಎಂತ ಸಂಪರ್ಕಿಸಬೇಕಾಗಿ ವಿನಂತಿ ಪ್ಲೀಸ್. ಒಂದು ಹುಡುಗಿ, ಒಂದು ಸಾಕು ಹುಡುಗಿ, ಮತ್ತೆ ನಾವು ಹುಡುಕಿಕೊಂಡಿದ್ದೇವೆ ಮತ್ತೆ 2 ಹುಡುಗರದ್ದು. ಇದಕ್ಕೊಂದು ಸಿಕ್ಕಿದ್ರೆ ನಿಮ್ಮ ಕೈ ಕಾಲು ಒತ್ತುತ್ತೇನೆ ನಾನು. ನಿಮಗೊಂದು ಒಳ್ಳೆ ಡ್ರೆಸ್ ಎಲ್ಲ ತೆಗೆದು ಕೊಡುವ. ಒಳ್ಳೆ ಡ್ರೆಸ್ ನನ್ನ ಕಡೆಯಿಂದ ಒಂದು ಒಳ್ಳೆ ಡ್ರೆಸ್ ತೆಗೆದು ಕೊಡ್ತೇನೆ ಗೈಸ್. ಹುಡುಗಿ ಹುಡುಕಿದ್ರೆ ಗೌಡ್ ಹುಡುಗಿ ತುಂಬಾ ಒಳ್ಳೆ ಹುಡುಗ. ಅಲ್ಲ ಎಲ್ಲ ನೋಡಿ ಎಲ್ಲ ಕಲ್ತಿದ್ದಾರೆ ಗೈಸ್. ಹೋಗಲಿ ಕೈ ಕಲ್ಸ. ಅಮ್ಮ ಪಾಡಿ. ಹಾಯ್. ನಾನು ನಿಲ್ಸಿದಲ್ಲ ಗೈಸ್, ಅದು ಟರ್ನ್ ಹೊಡೆಯಾಗ ನಿಲ್ತದೆ ಗೈಸ್. ಇಲ್ಲಿ ಕಚ್ಚು ನೋಡಿ ಗೈಸ್, ಹೀಗೆ ಭಂಗ ಉಂಟು ಗೈಸ್. ಈ ತರದ ಬೈಕ್ ಎಲ್ಲ ಕೊಟ್ಟು ಬೀಡು ಉಂಟಿದ್ರೆ ನನ್ನ ಮೇಲೆ ನಂಬಿಕೆ ಇರುವುದು ನೋಡಿ. ಒಬ್ಬಳಿಗೆ ಹೇಗೆ ಕೂತಿರೋ ನೋಡಿ, ಯಾವ ಧೈರ್ಯದಲ್ಲಿ ಕೂತಿಯಾಗ ಗೊತ್ತಿಲ್ಲ. ಬೇಕಂತಂದ್ರೆ ಅಷ್ಟು ಸಹ ಮನುಷ್ಯತ್ವ ಇಲ್ಲ. ನಾಚಿಕೆ ಹೋಗ ನಿಮಗೆ ಪೆಟ್ರೋಲ್ ಹಾಕ್ಲಿಕ್ಕೆ ನನ್ನ ಹತ್ರ ಹೇಳಲಿಕ್ಕೆ. ನೀವು ಅದು ಗೊತ್ತುಂಟು ನಿಮಗಿಲ್ಲ ಅಂತೇಳಿ. ಏಸಿಯನ್ನ ಕ್ಯಾಮರಾ ನೋಡಿ ಗೈಸ್ ಹೇಗೆ ಆಗ್ತದೆ ಅಂತೇಳಿ. ಅದು ಎಂತಾಗಿದೆ, ಹೇಗೆ ಡಿಸ್ಪ್ಲೇ ಹೋಗಿದೆ. ಹೇಳಿಸ್ಬೇಡ, ಹೀಗೆ ಆಗ್ತದೆ ಗೈಸ್. ಡಿಸ್ಪ್ಲೇ ಉಂಟಲ್ಲ ಕೈಯಲ್ಲಿ ಇರ್ತದೆ ಗೈಸ್. ನನಗೆ ಬೈಕ್ ಕಲಿಸುವ ಎಲ್ಲ ಒಂದು ಪ್ರಯತ್ನಗಳು ಆಗ್ತಾ ಉಂಟು. ನಾಳೆ ಲೈಸೆನ್ಸ್ ಆಗಬೇಕು, ಸೀದೋಗಿ ಲೈಸೆನ್ಸ್ ಕೊಡೋದು. ಬೈಕ್ ಚೂರು ಸ್ಟಡಿ ಆಗಲಿಕ್ಕೋಸ್ಕರ ಬಂದದು, ಹಾಗೆಲ್ಲ ವಿಷಯ. ದೀಪಿ ತಂಗಿ ಬೈಕ್ ಕಲಿಬೇಕಂತ ಹೇಳಿ ತುಂಬ ವರ್ಷದಿಂದ ಹೇಳ್ತಾ ಇದ್ಲು. ಪುರ್ಸೋದು ಸಿಕ್ಕಲಿಲ್ಲ, ಇವತ್ತು ಪುರ್ಸೋದು ಸಿಕ್ಕಿದೆ. ಒಂದು ದಿವಸದಲ್ಲಿ ಫುಲ್ಲು ಸ್ಟಡಿ ನೋಡಿ. ಫುಲ್ಲು ಸ್ಟಡಿಯಾ? ಸ್ಟಡಿ ಆಯ್ತು. ಈಗ
ಟರ್ನ್ ತಗೊಂಡು ಹೋಗ್ಲಿಕ್ಕಾಗಲ್ಲ, ಹೀಗೆ ಟರ್ನ್ ತಗೊಂಡು ಹೋಗ್ತೀನಿ ಗೈಸ್. ಇವನು ಹುಡುಗರ ಶಾಪಿಂಗ್ ಬೇಗ ಆಗ್ತದೆ ಅಂತ ಹೇಳ್ತಿದ್ದಾನೆ ಗೈಸ್. ಬೇಗ ಆಗದಿದ್ರೆ ಎಂತ ಮಾಡೋದು ಗೈಸ್ ಇವನನ್ನು? ಗೈಸ್ ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಹುಡುಗರದ್ದು ಬೇಕಾಗುತ್ತೆ ಹುಡುಗಿಯರದ್ದು ಬೇಕಾಗುತ್ತೆ ಅಂತ. ನೀವೆಂತ ಹೇಳ್ತೀರಿ ಇದಕ್ಕೆ? ಈ ಮಾತಿಗೆ ನೀವೆಂತ ಹೇಳ್ತೀರಾ? ಹುಡುಗರು ಬೇಗ ಶಾಪಿಂಗ್ ಮಾಡ್ತಾರೆ, ಹುಡುಗಿಯರ ಹುಡುಗರು ಅದೇ ಹೇಗೆ ಹೇಳ್ತಾರೆ ನೋಡ್ತೇನೆ ನಾನು ಇವತ್ತು ಎಷ್ಟು ಬೇಗ ಶಾಪಿಂಗ್. ಹುಡುಗಿಯರೆಲ್ಲ ಎಷ್ಟು ಮಾಡುದು ಯಾರು ಹೇಳಿದ್ದು? ನನಗೆ ಗೊತ್ತು. ನಿಮಗೆ ಹೇಗೆ ಗೊತ್ತುಂಟು? ನಾನು ಹೋಗ್ತೇನಲ್ಲ. ಯಾರ ಹುಡುಗಿಯರ ಶಾಪಿಂಗ್ ಹೋಗಿದ್ದೀರಾ ನೀವು? ಹುಡುಗಿಯರೇ ರೇಟ್ ಮಾಡುದು. ಯಾರ ಹುಡುಗಿಯರ ಶಾಪಿಂಗ್ ಈಗ ಹೋಗಿದ್ದೀರಾ ನೀವು? ಎಲ್ಲಾರು ಶಾಪಿಂಗ್ ಹೋಗಿದ್ದೇನೆ. ಸುಳ್ಳು ಹೇಳ್ಬೇಡಿ. ಯಾರು ಹೇಳಿದ್ದು? ಹುಡುಗಿಯರೇ ಲೇಟ್. ನೋಡುವ ನೋಡುವ ಇವತ್ತು ಆಯ್ತಾ? ಹಾಯ್ ಮಾಡೋದು, ಹಾಯ್ ಮಾಡೋದು. ಎದುರು ಸೀಟಲ್ಲಿ 3 ಜನ ಕೂತಿದ್ದೇವೆ ನಾವು ಅಂತ ಹೇಳು. ಎದುರು ಸೀಟಲ್ಲಿ ನಾವು 3 ಜನ ಕೂತ್ಕೊಂಡು ಹೋಗ್ತಿದ್ದೇವೆ. ಎದುರು ಸೀಟಲ್ಲಿ ನಾವು 3 ಜನ ಕೂತ್ಕೊಂಡಿದ್ದೇವೆ. ಚಂದ ಉಂಟು. ಎಸಿ ಎಲ್ಲ ಹಾಕಿದ್ದಾರೆ. ಎಸಿ ಎಲ್ಲ ಹಾಕಿದ್ದಾರೆ ಗೈಸ್. ನೋಡಿ 3 ಜನ ಎದುರು ಫಸ್ಟ್ ಸೀಟಲ್ಲಿ. ಎಂತ ಸಾಹಸ ಗೈಸ್. ಹಿಂದೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಿಲ್ಲಿ ತೋರಿಸ್ತೇನೆ ತೋರಿಸ್ತೇನೆ. ನಮಸ್ಕಾರ ಅಂತಲೇ. ನಮಸ್ಕಾರ. ಸರಿ ಎಲ್ಲ ಹೋಗ್ತಿದ್ದೇವೆ ಗೈಸ್. ಎಂಗೇಜ್ಮೆಂಟಿಗೆ ಹೋಗ್ತಿದ್ದಾರೆ. ನಾವು ಎಂಗೇಜ್ಮೆಂಟಿಗಲ್ಲ, ನನ್ನಲ್ಲಿ ಸನ್ಸೆಟ್ಟಿಲ್ಲಿ ಬಿಸಾಕಿ ಹೋಗ್ತಾರಂತೆ. ಸರಿ ಜೈ ಬಾಯ್ ಹೇಳು. ಜೈ ಬಾಯ್, ಜೈ ಶ್ರೀರಾಮ್. ಬಾಯ್. ಟೈಮ್ ಈಗ 12ಗೆ ಸ್ಟಾರ್ಟ್ ಮಾಡಿದ್ದೇವೆ ಗೈಸ್ ನಾವು ಶಾಪಿಂಗ್. ನೋಡಿ ಇವತ್ತು ಎಷ್ಟೊತ್ತಾಗ್ತದೆ ಬಾಯ್ಸ್ನ ಶಾಪಿಂಗ್ ಅಂತೇಳಿ. ನೀವು ಕಮೆಂಟ್ ಮಾಡಿ, ಬಾಯ್ಸ್ ಜಾಸ್ತಿ ಶಾಪಿಂಗ್ ಮಾಡಿ. ಅಯ್ಯಯ್ಯೋ, ಬಾಯ್ಸ್ ಜಾಸ್ತಿ ಶಾಪಿಂಗ್ ಮಾಡೋದ ಗರ್ಲ್ಸ್ ಅಂತೇಳಿ. ನೋಡುವ ಗೈಸ್ ಯಾರು ಜಾಸ್ತಿ ಶಾಪಿಂಗ್ ಮಾಡ್ತಾರೆ ಅಂತೇಳಿ. ಯಾವ ನನ್ನ ಮಗ ಹೇಳಿದ ಗೈಸ್ ಬಾಯ್ಸ್ನ ಶಾಪಿಂಗ್ ಕಷ್ಟ, ಇದು ಸುಲಭ ಅಂತೇಳಿ. ಎಲ್ಲ ಹಾಕಿದ್ದು ಇದಿಷ್ಟು ಹಾಕಿದ್ದ ಅವನೇ. ಅಲ್ಲ ನೋಡಿ, ಒಪ್ಪಿಕೊ ನೀನು. ಬಾಯ್ಸ್ನ ಶಾಪಿಂಗ್ ಕೂಡ ಲೇಟ್ ಆಗ್ತದೆ ಅಂತ ಒಪ್ಪಿಕೊ ಮುಚ್ಚಿಕೊಂಡು. ನಾನು ಇವನು ಗೃಹ ಪ್ರವೇಶಕ್ಕೆ ಇಷ್ಟು ಪುಡಿರ್ತೀಯನ ಗೈಸ್. ನಾನು ಕೊಲ್ತಿದ್ದಾನೆ ಇವ. ನಾನು ಇವನ ಮದುವೆಗೆ ಬರೋದಿಲ್ಲ. ಇನ್ನು ಮದುವೆಗೆ ನೀನೇ ಶಾಪಿಂಗ್ ಮಾಡಿಕೊ ಹೋಗಿ, ಇಲ್ಲ ಆನ್ಲೈನ್ ನೋಡು, ನನಗೆ ಸಾಧ್ಯ ಇಲ್ಲ. ಈ ರಶಲ್ಲಿ ಗೈಸ್ ಈ ಥರದೊಂದು ಚೇರ್ ಸಿಕ್ಕಿದ್ರೆ ಅದೊಂದು ಖುಷಿಯೇ ಬೇರೆ ಗೈಸ್. ಈ ಶಾಪಿಂಗಲ್ಲಿ ಹೋಗೋ ಸಿಂತು. ಟೈಮ್ ತೋರಿಸು. ಈಗ 1 ಗಂಟೆ ಆಯ್ತು ಗೈಸ್ ಇಲ್ಲಿ ಸಂಚೆಟ್ಟಿಯಲ್ಲಿ. ಈಗ ನಾವು ನೆಕ್ಸ್ಟ್ ರಾಧಸಿಗೆ ಹೋಗ್ತಿದ್ದೇವೆ. ಬಾಯ್ ಬಾಯ್ ಬಾಯ್. ಶ್ರೀಜಮೀನ್ ಈಗ ಬರ್ತಿದ್ರೆ ಅವಳು ಹೇಳ್ತಿದ್ಲು ಹಾಗೆಲ್ಲ ಎಲ್ದ ಹಾಕ್ಬಾರ್ದು, ತಗೊಳ್ಬೇಕು ಅಂತ ಹೇಳ್ತಿದ್ಲು. ಅವಳಿಗೆ ಅಭ್ಯಾಸ ಆಗಿದೆಲ್ಲ. 8,000 ಸಾಲ ಉಂಟು. ಎಷ್ಟುಂಟು? 8,000 ಸಾಲ ಉಂಟು. ಆದರೂ 2,000 ಬಟ್ಟೆ ತಗೊಳ್ತೇನೆ. ಇದು ನಮ್ಮ ದೇಶ ಅಂದರೆ. ಮನೆ ಹೋಗ್ಲಲ್ಲ, ಮದುವೆ. ಡ್ರೆಸ್ ನೋಡ್ಲಿಲ್ಲ ನೀನು? ಮದುವೆ ಮತ್ತೆ ಎಷ್ಟು ಹುಡುಗಿಯರು ಬರ್ತಾರೆ. ಯಾರೊಟ್ಟಿಗೆ ನಿಂತದ ಗೈಸ್? ಫೈನಲಿ ಚೂಸ್ ಆಯ್ತು ಗೈಸ್. ಇದು ಡ್ರೆಸ್, ಇದು ತೋರಿಸು, ಟೈಮ್ ತೋರಿಸು. 2 ಗಂಟೆ ಶಾಪಿಂಗ್ ಹುಡುಗರದು. 2 ಗಂಟೆ. ಸೃಜನಿಗೆ ಹುಡುಗ ಫಿಕ್ಸ್ ಆಗಿದ್ದಾನೆ ಗೈಸ್. ಹುಡುಗ ಯಾರು ಅಂತ ಹೇಳಿದ್ರೆ ಅವಳು ರಿವೀಲ್ ಮಾಡ್ಬೋದಾ? ಪರವಾಗಿಲ್ವಾ? ಮದುವೆ ಹೊತ್ತೇನಾ? ಈಗ ಒಂಚೂರು ತೋರಿಸ್ತೇನೆ, ಪರವಾಗಿಲ್ವಾ? ಬೇಡ. ಈ ಸೃಜನಿಗೆ ಆ ಹುಡುಗ ಓಕೆನಾ? ಈಗ ಇನ್ನೂ ಶಾಪಿಂಗ್ ಮುಗಿಲ್ಲ ಗೈಸ್. ಬಟ್ಟೆ ತಗೊಂಡ ಗೈಸ್. ಬಟ್ಟೆ ತಗೊಂಡು ಆದ ಮೇಲೆ ಇನ್ನೊಮ್ಮೆ ಶಾಪಿಂಗ್ ಹೋಗ್ಲಿಕ್ಕೆ ಉಂಟು. ಎಷ್ಟು ಗಂಟೆಗೆ? 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಟೈಮ್ ಎಷ್ಟಿಗೆ ಹೇಳು? ಟೈಮ್ ಎಷ್ಟು ತೋರಿಸು? 2:30 ಗೈಸ್. ನಾನು ಮನೆ ಹೋಗ್ಲಿಕ್ಕೆ ಅಂತೇಳಿ ಸ್ವಲ್ಪ ಬಿಳಿ ಆಗಿದ್ದ. ನಾನು ಇಡೀ ಕಪ್ಪು ಪೂರ ಕಪ್ಪು ಮಾಡಿ ಹಾಕಿದವ ಬಾಸಿರದವ. ಬೈ ಬರ್ತೆ ಕಲರ್ ಗೊತ್ತಾಯ್ತಾ? ಅದೆಂತ ಮಾಡಿ ಆದ್ರೂ ಒಂಚೂರು ಕಲರ್ ಬಂದಿತ್ತು ನೋಡಿ ಗೈಸ್. ನಮ್ಮ ಎಲ್ಲ ಎಂತ ಹೇಳ್ತಾರೆ, ಎಲ್ಲ ಕಾರಣದ ಹಿಂದೆ ಮಲ್ಲಕ ಇಲ್ಲಿದ್ದಾರೆ. ನಮ್ಮ ಶ್ರಮಿಸುವ ಜೀವಿ, ಶ್ರಮಜೀವಿ. ಎಂತಕ್ಕೆ ಅವ್ರು ಬಿಟ್ರು ಮಾರೆ, ಬೆಳಿಗ್ಗೆ ಇಷ್ಟು ತಿರ್ಗಾಡ್ತಾ ಇದ್ದಾರೆ. ಮಾಡಬೇಕು, ಹಾಗೆಲ್ಲ ಮಾಡಬೇಕು. ಸೂಫ್ರಮ್ ಸಾಂಗ್ ಆಗ್ತೋಣ ಗೈಸ್. ನಾನು ಬ್ಲಾಗ್ ಮಾಡ್ಲಿಕ್ಕೋಸ್ಕರ ನಿಲ್ಸಿದ್ವಿ. ಯಾವ ಸಾಂಗ್ ಹೇಳಿ ನೋಡ. ನಾವೀಗ ಎಲ್ಲಿಗೆ ಬಂದ್ವಿ ಅಂತ ಹೇಳಿದ್ರೆ ವಿಶಾಲ್ ಮಾರ್ಟಿಗೆ ಬಂದ್ವಿ. ಎಲ್ಲ ಶಾಪಿಗೆ ಹೋದ್ರು, ಇವ ಶಾಪಿಗೆ ಒಂದು ಬರಬೇಕಲ್ಲ ಗೈಸ್. ಇದೊಂದು ಬಜೆಟ್ ಫ್ರೆಂಡ್ಲಿ ಶಾಪ್ ನಮ್ಮ ಇದು ಗೈಸ್. ಶಾಪಿಂಗ್ ಅಂತ ಹೇಳಿದ್ರೆ ಬಂದರು, ಪಿಕ್ ಮಾಡಿದ್ರು, ಹೋಗಿದ್ರು. ಹಾಗೆ ಜೈ ಸ್ಕ್ಯಾಮ್ ಗೈಸ್. ಸುಮ್ಮನೆ ಹೇಳಿದಾಗ ಒಂದು ಶರ್ಟ್ ತಗೊಂಡೋದ್ರು. ಅದು ಸರಿ. ಮತ್ತೆ ಹುಡುಕ್ಲಿಲ್ವ ನೀವು? ಒಳ್ಳೆ ದೊಡ್ಡ ಜನರ ಥರ ಒಂದೇ ಶರ್ಟ್ ಚೂಸ್ ಮಾಡಿದೆ ಅಂತ ಹೇಳಿ ಹುಡುಕಿಲ್ಲ. ಇಲ್ವಾ? ಆಗುತ್ತಾ? ಹಾಸನಿಗೆ ಸೇರಿದ್ರೆ ಹೇಗೆ? ಹೀಗಾಗಿದೆ ಗೈಸ್. ನನ್ನ ಕಲರ್ ನೋಡಿ,
ಇಷ್ಟು ವೈಟ್ ಚೂರು ಆದ್ರೂ ವೈಟ್ ಆಗಿದೆ ಗೈಸ್, ಚೂರು ಕಲರ್ ಬಂದಿತ್ತು. ಗಾಡಿ ತೆಗೆದ್ರು ನಾನು ಇವತ್ತು ತೆಗ್ದೆ ನಾನೆಲ್ಲ ಗಾಡಿ. ಎಂತ ಕಾರ್ತಿಕಣ್ಣ ಹೇಳಿದವರು ಅರ್ಥ ಆಯ್ತಾ? ಸೆಕೆಂಡ್ ಅಂದ್ರೆ ಎಂಥದ್ದು? ಸೆಕೆಂಡ್ ಆಫರ್ ಅಂತ ಎಂತ ಅರ್ಥ ಆಯ್ತಾ? ಅಂತರಂಗದಿಂದ ಬಹಿರಂಗ. ತಲೆ ಆಡ್ಸೋದಲ್ಲ, ಅರ್ಥ ಆಯ್ತಾ? ಕಂಗಾಲ್ ಗೈಸ್, ಎಂತಾಯ್ತು ವಿಷಯ? ಎಂತ ಪ್ರಾಬ್ಲಮ್? ಎಂತ ನಿಮ್ಮದು ಪ್ರಾಬ್ಲಮ್ ಎಂತ? ಬೈ 2 get 1 ಫ್ರೀ. 2 ಶೂ ಚಪ್ಪಲ್ ತಗೊಂಡ್ರೆ 1 ಚಪ್ಪಲ್ ಫ್ರೀ. ಇದು ಬರೋದೇ 2 ಚಪ್ಪಲ್, ಎರಡನ್ನೇ ಹಾಕ್ಬೇಕಷ್ಟೇ, 2 ಕಾಲು ಇರುತ್ತೆ. 1 ಚಪ್ಪಲ್ ಅಲ್ಲ, 1 ಚಪ್ಪಲ್ ಫ್ರೀ ಸಿಕ್ಕಿದ್ರೆ ಯಾವ ಕಾಲಿಗೆ ಹಾಕುದು? ಅಂದರೆ 2 ಸೆಟ್ ಚಪ್ಪಲಿಗೆ 1 ಸೆಟ್ ಚಪ್ಪಲ್ ಫ್ರೀ ಅಂತ ಹೇಳಿದ್ದು. ಹಾಂ ನೋಡಿ, ನಮಗೆ ಹೇಳುದು ಶಾಪಿಂಗ್ 1 ಗಂಟೆ 2 ಗಂಟೆ, ಇಲ್ಲಿ ನೋಡಿ ಇಷ್ಟೆಲ್ಲ ಬಟ್ಟೆ ಶಾಪಿಂಗ್ ಮಾಡಿದ್ಲು. ಇಷ್ಟು ಬಟ್ಟೆ ಶಾಪಿಂಗ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದ್ದಾಳೆ ಇವಳು. ಮತ್ತೆ ನಮಗೆ ಹೇಳುದು ಹುಡುಗರು ಜಾಸ್ತಿ ಟೈಮ್ ತಗೊಳ್ತಾರೆ ಹಾಗೆ ಹೀಗೆ ಅಂತ. ಒಂದು ಸಹ ಹುಡುಕಿದ್ದು ಸಮಾಧಾನ ಆಗೋದಿಲ್ಲ, ಸೆಟ್ ಆಗೋದಿಲ್ಲ ಅವರಿಗೆ. ಎಲ್ಲೊಬ್ಬರಿಗೆ ಬಡ್ದು ಹೊರಟು ಈಗ ಬೆವರಿಳಿತಾ ಉಂಟು ಅವರಿಗೆ. ಸಾಕು ಹೋಗೋದೀಪೆ. ನನ್ನ ಕಾಲು ನಿಜವಾಗ್ಲೂ ಒಂದು ಕೂಡ ಸೆನ್ಸಲ್ಲಿಲ್ಲ ಗೈಸ್, ಕಾಲು ಇಡೀ ನೋವು ಆಗ್ತಾ ಉಂಟು ನನಗೆ. ನಿಮ್ಮದು ಎಂಥದ್ದು? ನಿಮ್ಮದು ರಪ್ಪ ಶಾಪಿಂಗ್ ಮಾಡಲಿಲ್ಲ, 5 ಟೀ ಶರ್ಟ್ 1 ಗಳಿಗೆಲಿ ತಗೊಳ್ಳಿಲ್ಲ ನಾನು. ಇವರು ಹೋಗುದಂತ ಗೈಸ್, ಇವರ ಡೈಲಾಗ್ ಎಂತ ಗೊತ್ತಿಲ್ಲ? ದೀಪಿ ಶರ್ಟ್ ಕೊಡು, ನಾನು ಹೋಗುದೆ ಶರ್ಟ್ ತೆಗ್ದೇವಲ್ಲ, ಅದಕ್ಕೆ ಡೈಲಾಗ್ ಗೈಸ್. ಹೇಗೆ 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 ಹೇಳಿ? ಇನ್ನೊಮ್ಮೆ ಹೇಳಿ ಅಣ್ಣ, ಇನ್ನೊಮ್ಮೆ ಹೇಳಿ ಅಣ್ಣ. ಶರ್ಟ್ ಕೊಡು, ನಾನು ಹೋಗುದೆ. ಹೇಗೆ ಆಗ್ತುಂಟು ಚಿಂತು? ಹೇಗಾಯ್ತು ಚಿಂತು? ಹೇಗಾಯ್ತು? ಬೇಕಾ ಶಾಪಿಂಗ್? ನನ್ನ ಮದುವೆ ಶಾಪಿಂಗ್ ನಾ ಯಾರಿಗಾರು ವಹಿಸಿಕೊಡ್ತೀನಿ. ನಿಜ ಬಚ್ಚಿತು ಗೈಸ್, ಫುಲ್ ಲಗೇಜ್, ಫುಲ್ ಶಾಪಿಂಗ್. ಅಮ್ಮನ ರಿಯಾಕ್ಷನಿಗೆ ಕಾಯ್ತಿದ್ದಾನೆ. ಆ್ಯಕ್ಚುಲಿ ಅಮ್ಮನ ರಿಯಾಕ್ಷನಿಗೆ ಕಾಯ್ತಿದ್ದಾನೆ. ಸರಿನೇ ಅಮ್ಮ, ನಿಮ್ಮ ಮಗಳಾದದ್ದು ನೋಡಿ ಅಮ್ಮ, ನಿಮ್ಮ ಮಗಳಾದ ನೋಡಿ ಅಮ್ಮ. ಎಂತೆಲ್ಲ ಗೈಸ್, ಮನೆ ಹೋಗ್ಲಿಕ್ಕೆ ಅಮ್ಮ ಗಿಫ್ಟ್ ಕೊಡ್ತೀರ ನಮ್ಮ ಕಡೆಯಿಂದ. ಸೊ ಖುಷಿ ಆಯ್ತು ಗೈಸ್. ಎಂತ ಓಪನ್ ಮಾಡಿ ನೋಡ್ಬೇಕಷ್ಟೇ. ಗೆಸ್ ಎನಿ ಗೆಸ್? ಗೊತ್ತಾಗಿರ್ತದೆ ಅಷ್ಟು ಕೇಳುವಾಗ. ಓವರ್ ಆಡಬೇಡ, ಓವರ್ ಆಡೋ ಮುಂಚೆ ಸಮ ಕೇಳು. ಎನಿ ಗೆಸ್ಸಸ್? ನಾಟಕ ಮಾಡ್ತಾವನೆ ಅಂದ್ರೆ. ಸುಸ್ತಾಗಿ ಬಂದಿದ್ದೀವಿ ಗೈಸ್, ಹಾಗೆ ಅಮ್ಮ ಚಾಯ ಮಾಡಿ ಕೊಡ್ತೀನಿ. ಚಾಯ ಮತ್ತು ಇದಕ್ಕೆಂತ ಹೇಳುದು ನೀವು? ಖಾರಗಡ್ಡಿಯಾ? ಎಂತ ಹೇಳುದು ಅಮ್ಮ ಇದಕ್ಕೆ? ಖಾರಗಡ್ಡಿ ಅಲ್ಲ, ಆಲ್ಕೋ ಉಂಟು ಗೈಸ್. ಇದು ಯಾರೆಲ್ಲ ಚೈಲ್ಡ್ಹುಡಲ್ಲಿ ತಿಂದಿದ್ದೀರಾ ಅಂತ ಹೇಳಿ ಗೈಸ್. ಹಾಗೆ ಆಲ್ಕೋ ಉಂಟು. ಅಮ್ಮನಿಗೆ ಈಗ ಫುಲ್ ಎಕ್ಸೈಟಲ್ಲಿ ಇದ್ದಾರೆ ತನ್ನ ಡ್ರೆಸ್ಸನ್ನು ಅನ್ಬಾಕ್ಸಿಂಗ್ ಮಾಡಲಿಕ್ಕೆ. ಅಲ್ಲಮ್ಮ, ಡ್ರೆಸ್ ನೋಡಲಿಕ್ಕೆ ಖುಷಿಯಲ್ಲಿಲ್ವಾ ನೀವು? ನಾನು ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತೀಯನಮ್ಮ, ಚೆನ್ನಾಗ್ತೀಯನಲ್ಲ? ಎಷ್ಟು ಚಂದ, ಕಪ್ಪಾದ್ರೆ ಎಷ್ಟು ಚಂದ. ನಾನು ಹೇಳಿದ್ದು ಕಬಾಬ್ ಕಾಯ್ಕೊಂಡು ಗೈಸ್, ಕಬಾಬ್. ನಮಗಿವತ್ತು ಚಿಕನ್ ಅಲ್ಲಮ್ಮ, ಅಲ್ಲ ಚಿಕನ್ ಯಾಕೆ ಗೊತ್ತುಂಟ ಗೈಸ್? ತಮ್ಮ ಬಂದೇನಲ್ಲ ಅದಕ್ಕೆ ಚಿಕನ್, ಇಲ್ಲಾದ್ರೆ ಇಲ್ಲ. ಅದಕ್ಕೆ ನಾನು ಯಾವುದು ಬೇಡ್ತಾ ಇರೋದು ಗೈಸ್, ಮನೆಗೆ ಯಾರಾದರೂ ಬರಲಿ ಅಂತೇಳಿ ಅಮ್ಮ ಸ್ಪೆಷಲ್ ಮಾಡ್ತಾರೆ. ಸೊ ಅಮ್ಮ ಗೊಂಡೆ ಗೈಸ್ ನೋಡಿ, ಸ್ಪೆಷಲ್ ಗೊಂಡೆ. ಗೊಂಡೆ ತೋರಿಸಿ ಅಮ್ಮ, ಹಾಕಿದ್ದು ತೋರಿಸಿ. ಸೊ ಅದು ಆನ್ ದ ವೇ ಉಂಟು ಗೈಸ್, ಅದನ್ನೊಂದು ಹಾಕ್ಕೊಳ್ತಾರೆ. ಸೊ ನೋಡಮ್ಮ, ಕೈ ತೆಗಿರಿ. ಈ ಥರ ಎಲ್ಲ ಗೊಂಡೆ ಹಾಕ್ತಾರೆ ಗೈಸ್ ಅಮ್ಮ, ಚೆಂದಾಗಿದೆ. ಸೊ ಕಾಂಟ್ಯಾಕ್ಟ್ ಮಾಡಿ ಗೈಸ್ ಬೇಕಿದ್ರೆ. ಕಲರ್ಸ್ ಟೈಲರಿಂಗ್ ಇನ್ಸ್ಟಿಟ್ಯೂಷನ್ ಗಾಂಧಿನಗರದಲ್ಲಿರೋದು, ಜನತಾ ಮೆಡಿಕಲ್ ಮೇಲೆ ಇರೋದು. ಕಾಂಟ್ಯಾಕ್ಟ್ ಮಾಡಿ ಗೈಸ್. ಎಸ್, ಇದೇ ಥರ ಇದು ಒಂದು ಟೈಪ್, ಆದರೆ ಅವರು ತುಂಬ ಟೈಪ್ ಇದಾಗ್ತೀರಲ್ಲಮ್ಮ, ಅಲ್ಲ? ಹೌದು ಮಗಳೇ. ಬಂದು ನನ್ನ ಹೆಸರು ಹೇಳಿ ಗೈಸ್, 10 ರೂಪಾಯಿ ಕಮ್ಮಿ ಮಾಡ್ತಾರೆ.
ದೀಪಸ್ ಬ್ಲಾಗ್ ನೋಡಿ ಬಂದದಂತ ಹೇಳಿ. ನನ್ನ ದೀಪಸ್ ಬ್ಲಾಗ್ ನೋಡಿ ಬಂದದಂತ ಹೇಳಿ ಗೈಸ್. 10 ರೂಪಾಯಿ ಕಮ್ಮಿ ಮಾಡ್ತಾರಲ್ಲ ಅಮ್ಮ, ಡಿಸ್ಕೌಂಟ್ ಮಾಡ್ತೀರಲ್ಲ. ಹಾಂ, ನನ್ನ ವಿಡಿಯೋ ನೋಡಿ ಮಾಡಬೇಕು, ಲೈಕ್ ಕೊಡಬೇಕು. ಅಷ್ಟೇ. ನಾಳೆ ಒಂದು ಪೂಜೆ ಉಂಟು, ಅದು ನಾಳೆದು ಬ್ಲಾಗ್ ಬೇರೆ ಮಾಡ್ತೇನೆ. ಬೈ ಗೈಸ್, ಬಾಯ್. ನಾ ಕಾಂತಾನೆ ಹೇಳು. ಸೊ ಈಗ ಕಾಂತಾನಲ್ಲ, ಈಗ ನಾವು ಎಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಗೈಸ್, ನಾವು ನಾವು ಇವತ್ತು ದೀಪಾವಳಿ ಆದ ಕಾರಣ ನಾವು ಗೂಡು ದೀಪ ಹಾಕ್ತಿದ್ದೇವೆ ಗೈಸ್. ದೀಪ ಯಾವಾಗದಿಂದ ಹೊತ್ತಿಸೋದು ನಮ್ಗೆ ಗೊತ್ತಿಲ್ಲ. ಇವತ್ತಿನ ಹೊತ್ತಿಸ್ಬೇಕಿತ್ತು, ಯಾವಾಗದಿಂದ ಹೊತ್ತಿಸೋದು ಅಂತ ಗೊತ್ತಿಲ್ಲ. ಸೊ ನಾವೀಗ ಗೂಡು ದೀಪ ಹಾಕುವ ಗೈಸ್. ಸ್ವಲ್ಪ ಇನ್ನು ಲೇಟ್ ಆದರೆ ಅಲ್ಲಿ ಕೂತಿದ್ದಾರಲ್ಲ ಅವರು ಬೈತಾರೆ ನನಗೆ. ನಾನು ಆ್ಯಕ್ಚುಲಿ ಎಲ್ಲಿ ನೋಡ್ಕೊಂಡು ಮಾತಾಡ್ತೇನೆ ಗೊತ್ತಾ, ಇಲ್ಲಿ ಕನ್ನಡದ ರಿಫ್ಲೆಕ್ಷನ್ ಕಾಣ್ತುಂಟು, ಇಲ್ಲದ್ರೆ ನಂಗೆ ಅಂದಾಜಾಗುದಿಲ್ಲ ನಾನು ಹೇಗೆ ಹಿಡಿಬೇಕು ಅಂತೇಳಿ. ಸೊ ಅಲ್ಲಿ ಹಿಡಿದು ಮಾತಾಡ್ತಿದ್ದಾನೆ. ನನ್ನ ಮುಖ ಲಗಡಿ ಹೋಯ್ತು ಗೈಸ್, ನನ್ನ ಮುಖ ನೋಡಬೇಡಿ. ಎಂತ ಮಾಡುದು ಈಗ? ಎದ್ದೇಳು, ಗುಡು ದೀಪ ಹಾಕುವ. ಇವನ್ ಬರುದು ಗೈಸ್ ಇಲ್ಲಿಗೆ. ಅವನು ಏರ್ಟೆಲ್ ಸಿಮ್, ನನ್ನ ಹಾಟ್ಸ್ಪಾಟ್ ಆನ್ ಮಾಡಿ ನೆಟ್ ಎಲ್ಲ ಖಾಲಿ ಮಾಡಿ ಸಿಗುದಿಲ್ಲ. ದೀಪಿ ಲೋಡ್ ಆಗ್ತಿಲ್ಲ ನೋಡಿ ಗೈಸ್. ಇಂಥ ಒಂದು ಅರಮನೆ ಸಿಗ್ತಾರ ನಿಮಗೆ? ನಾನು ಎಂತ ಲಕ್ಷದಲ್ಲಿ ಓರ್ವ. ಅದೇ ಮಂಗನಿಂದ ಮಾನವಾದದ್ರಲ್ಲಿ ನೀ ಇನ್ನು ಮಂಗನೇ ಇದ್ದಿ, ಮಾನವಾಗ್ಲಿಲ್ಲ. ಅದಕ್ಕೆ ನೀನು ಲಕ್ಷದಲ್ಲಿ ಏಕ್. ಎಂತ ಕಷ್ಟ, ಎಂತ ಮಾಡುದು ನಾವು ಪಾಪದವರು, ಹಳ್ಳಿಯವರು. ನೋಡಿ ಗೈಸ್, ನೆಟ್ವರ್ಕ್ ಇಲ್ಲ ಅಂತ ಬೊಬ್ಬೆ ಆಗ್ತದೆ. ನಾನೊಂದು ವಿಡಿಯೋ ಹೇಗೆ ಅಪ್ಲೋಡ್ ಮಾಡಬೇಕು ನಾನು ಹೇಳಿ, ಎಷ್ಟು ಕಷ್ಟ ಆಗ್ತದೆ ಗೊತ್ತು ನನಗೆ. ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಿಲ್ಲ, ಕಷ್ಟ ಆಗುದಿಲ್ಲ. ಇಷ್ಟದಿಂದ ಮಾಡ್ತಾನೆ, ಆದರೆ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗ್ತದೆ. ಎಂಥ ಸೊಲ್ಯೂಷನ್ ಹೇಳಿ ಗೈಸ್, ನಾನು ಎಂಥವ್ರು ಆಗ್ತದೆ ನನಗೆ. ಹಾಗೆ ಇದು ಗೂಡು ದೀಪ ಹಾಕ್ತೇವೆ. ಇಲ್ಲ ಬೈಗಲ್ ತಿನ್ನೋ ಮುಂಚೆ ಗೂಡು ದೀಪ ಹಾಕಿದರೆ ಬದುಕ್ತೇವೆ, ಇಲ್ಲಾದರೆ ಬೈಗಲ್ ಸುರಾದ ಮೇಲೆ ಮತ್ತೆ ಗೊತ್ತಲ್ಲ. ಬನ್ನಿ ನಾವು ಗೂಡು ದೀಪ ಹಾಕೋ. ಡೈರೆಕ್ಟರ್ ಅವರು, ಆಕ್ಟರ್ ಮಾತ್ರ ನಾನು. ಡೈರೆಕ್ಷನ್ ಫುಲ್ ಅವರದ್ದು. ಸಿಕ್ಕಿತು ಗೈಸ್, ಗೂಡು ದೀಪ ಸಿಕ್ಕಿತು. ನಾವೇ ಎಲೆಕ್ಟ್ರಿಷಿಯನ್ ಗೈಸ್, ನಾವೇ ಸಿಕ್ಕಿಸುದು, ನಾವೇ ಮಾಡುದೆಲ್ಲ. ಅಮ್ಮ ಅಮ್ಮ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದಮ್ಮ? ಇಲ್ಲಿ ಬನ್ನಿ. ಕಲರ್ ಫೇಡ್ ಆಗಿದೆ ಗೈಸ್, ಕಲರ್ ಫೇಡ್ ಆಗಿದೆ. ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು? 8 ವರ್ಷ ಆಗಿತ್ತು ಗೈಸ್. 8 ವರ್ಷದಿಂದ ನಾವು ಇದೇ ಗೂಡು ದೀಪ ಹಾಕ್ತಿದ್ದೇವೆ. ಇನ್ನೊಂದು ಗೂಡು ದೀಪ ತಕೊಳ್ಳಿಕ್ಕೆ ಸಹ ಮನಸ್ಸಿಲ್ಲ ಅಲ್ಲಮ್ಮ. ಇದೊಂದು ಅಷ್ಟು ಸ್ಪೆಷಲ್, ಅಪ್ಪ ತಂದದ್ದು ಅಷ್ಟು ಸ್ಪೆಷಲ್. 8 ಇಯರ್ಸ್ ಆಯ್ತು ಗೈಸ್, 8 ಇಯರ್ಸ್ ಆಯ್ತು ಈ ಗೂಡು ದೀಪಕ್ಕೆ. ನೋಡಿ ಗೈಸ್, ನಾನು ಹಾಕ್ತಿದ್ರೆ ಇದನ್ನು ಸಿಕ್ಕಿಸ್ಲಿಕ್ಕೆ ಚಾರ್ ತಂದು ಇಟ್ಟು ಸಿಕ್ಕಿಸ್ಬೇಕಿತ್ತು. ಅದಕ್ಕೆ ಹೇಳುದು ತಮ್ಮ ಆದ್ರೂ ಉದ್ದ ಇರಬೇಕು ಅಂತೇಳಿ. ತಮ್ಮನವ್ರು ಉದ್ದ ಆಗುದು ಇದಕ್ಕೆ. ಹೇಗೆ 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 ಸೊ ನೋಡಿ, ಇಲ್ಲಿಂದ ಅಲ್ಲಿವರೆಗೆ ಎತ್ತುತ್ತದೆ ಅವನ ಕೈ. ಕಾಲ್ಸ್ ಎತ್ತಲಿಲ್ಲ ಅವ, ಅಲ್ಲಿವರೆಗೆ ಅವನ ಕೈ ಎತ್ತುತ್ತದೆ. ನನ್ನದು ವಿಡಿಯೋ ಮಾಡಿ ನಂಗೆ ಇಲ್ಲಿವರೆಗೆ ಎತ್ತುತ್ತದೆ ಅಂತೇಳಿ. ನನಗೆ ಇಷ್ಟ ಗೈಸ್, ಇಷ್ಟೇ ಎತ್ತುದು. ನಾನು ಚಾರ್ ಇಟ್ಟು ಸಿಕ್ಕಿಸ್ಬೇಕಾಗ್ತದೆ, ಆದ್ರೆ ಅವನು ಸಿಕ್ಕಿಸಿ. ಬಲ್ಬ್ ಹಾಕು, ಬಲ್ಬ್ ಹಾಕು, ನೀ ಹಿಡ್ಕೊ. ನಿಲ್ಲು ನಿಲ್ಲು. ಗೈಸ್, ನಾನು ಎಂಥ ಒಂದು ದೊಡ್ಡ ಪೆಟ್ಟೆಗಾಮಿ ಅಂತ ನನಗೆ ಗೊತ್ತಿಲ್ಲ ಗೈಸ್. ನನಗೀಗ ಮಂಜಲ್ ಲೈಟ್ ಬೇಕೇ, ಇಲ್ಲದ್ರೆ ನಾನು ಗೂಡು ದೀಪಕ್ಕೆ ಚೆಂದ ಕಾಣುದಿಲ್ಲ ಅದು. ಸೊ ನಾನು ಮಂಜಲ್ ಲೈಟ್ ಹುಡುಕಿಕೊಂಡು ಮನೆ ಮೇಲೆ ಎಲ್ಲ ಬಂದಿದ್ದೇನೆ, ನೋಡ್ತೇನೆ ಎಂತ ಆಗ್ತದೆ ಅಂತ. ನಾ ಹೇಳಿದಲ್ಲ ಗೈಸ್, ನಾನು ಬಿಡುದಿಲ್ಲ, ನಾನು ಲೈಟ್ ತಗೊಳ್ಳೋದೆ ಬಿಡಲ್ಲ. ಲೈಟ್ ತಗೊಂಡೆ ಈಗ ಮನೆಗೆ ಹೋಗ್ತಿದ್ದಾನೆ. ಇವನನ್ನು ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗಿ. ಲೈಟ್ ಸಿಕ್ಕಿತ್ತು ಗೈಸ್, ಲೈಟ್ ಸಿಕ್ಕಿತ್ತು. ಗಾಡಿ ಬಿಡು ಮಾರ, ಲೈಟ್ ಸಿಕ್ಕಿತ್ತಲ್ಲ, ಅದ್ರ ನಥಿಂಗ್ ಎಲ್ಸ್. ಸೊ ಲೈಟ್ ಸಿಕ್ಕಿತ್ತು, ಈಗ ಮನೆಗೆ ಹೋಗಿ ನೋಡ್ಬೇಕು. ನನಗೆ ಬೇಕಾದ ಲೈಟ್ ಸಿಗಲಿಲ್ಲ, ಆದರೆ ಅವರಲ್ಲಿ ಇದ್ದದನ್ನು ಕೊಟ್ಟರು, ಅದನ್ನೊಂದು ಹಾಕಿ ನೋಡಬೇಕು. ಹೋಪ್ ಚಂದ ಕಾಣ್ತದೆ ಅಂತ ಹೇಳ್ಕೊಂಡು. ಅದು ವೈಟ್ ಮತ್ತೆ ವಾಪಸ್ ಪೇಂಟ್ ನಂಗೆ ಗೊತ್ತಿಲ್ಲ. ಸರಿ ಹಾಗಾದ್ರೆ ಇನ್ನೊಮ್ಮೆ ಹೋಗಿ ಪೇಂಟ್ ಇಟ್ಟು ಸುದ್ದಿ ಆದ್ರೂ ನಾನು ಲೈಟ್ ತಗೊಂಡು ಬರ್ತೇನೆ. ನನಗೆ ಆ ಲೈಟ್ ಬೇಕಾಗ್ತದೆ.
ಅದು ಬೇರೆ ಲೈಟ್ ಹಾಕಿದ್ರು ಗೈಸ್ ಅದು ಎಂತ ಹೇಳ್ತಾರೆ ವೈಟ್ ಮಾತ್ರ ಕಾಣ್ತದೆ ಅಲ್ಲ ಬಲ್ಬ್ ಒಳಗಡೆ ಹಾಕಿದ್ದೇವೆ ಅಂತ ಕಾಣ್ತದೆ ಒಂಥರ ತಲೆ ಪುರ್ತೈತೆ ಅದು. ಅಂಗಡಿಯಲ್ಲಿ ಸಹ ಇಲ್ಲ ಅಮ್ಮ ಲೈಟ್ ಆ ಮಂಜಲ್ ಲೈಟ್ ಚಂದ ಇನ್ನೊಂದು ಸಿಕ್ಕಿ ತಕೊಂಡ್ ಬನ್ನಿ ಎಂತ ಆಗ್ತದೆ ಗೊತ್ತಿಲ್ಲ. ಅದು ರೆಡ್ ಅಲ್ಲ ಇದು ಗೋಲ್ಡನ್. ಏನೋ ಒಂದು ಹಾಕು ಈಗ. ಇದೆ ಇದಕ್ಕೆ ಹೇಳಿ ಎಲ್ರಿಗೂ ಹ್ಯಾಪಿ ದೀಪಾವಳಿ ಅಂತೇಳಿ ನಿಮ್ಮ ದೀಪಾವಳಿ ಮೂಮೆಂಟ್ ಅನ್ನು ಹಾಕ್ಲಿಕ್ಕೆ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಹ್ಯಾಪಿ ದೀಪಾವಳಿ. ನೋಡಿ ಗೈಸ್ ಎಂತ ಹಾಡು ಮನೆ ಹೋಗ್ಲಿಕ್ಕೆ ಏ ಶಟ್ ಅಪ್ ಡಿಂಗಾ ತಮ್ಮ ಅಲ್ಲಿ ಎಂತ ಮಾಡ್ತೇನೆ ಗೈಸ್ ಅದಕ್ಕೆ ಇವರೆಲ್ಲ ಬೊಗಳ್ತಿದ್ದಾರೆ. ದೀಪ ಹಾಕು 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 ಎದ್ದೇಳಿ. ರೆಡಿ ಮಾಡಿದ್ಯಾ? ಮನೆ ಹೋಗ್ಲಿದ್ದು ಫುಲ್ ಪ್ರಿಪರೇಷನ್ ಗೈಸ್. ನೋಡ ಯಾವ್ದಾರು ಶಾಪ್ ಓಪನ್ ಉಂಟಲ್ಲ ಈಗ ತಗೊಂಡ್ ಬರ್ತೇನೆ ನಾನು. ನೋಡ ಸಿಗ್ಬೇಕು ಗೈಸ್. ಎಲ್ಲಿಗೆ ಹೋಗ್ತೀವಿ ಚಿಂತು? ಎಂತಕ್ಕೆ ಚಿಂತು? ಇಲ್ಲ ಗೈಸ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಹೋಗ್ತೇನೆ ಅಂತ ಹೇಳಿದ್ರೆ ಹೋಗ್ತೇನೆ ಅಷ್ಟೇ. ಸಿಕ್ಕಿತು ಗೈಸ್ ಬಲ್ಬ್ ಸಿಕ್ಕಿತು. ಹೋಗಿ ಬನ್ನಿ ನಾವೆಲ್ಲ ರೆಡಿ ಮಾಡಿರ್ತೀವಿ. ಹೋಗಿ ಬನ್ನಿ. ಹೋಗಿ ಬರ್ತೇನೆ. ಮುಖ ಕಾಣ್ತಿಲ್ಲ ಅದ್ರಲ್ಲಿ. ನನ್ನ ಮುಖ ಕಾಣ್ತಿಲ್ವಾ? ಹೀಗೆ ಹಿಡಿಬೇಕು. ನೀ ಹೀಗೆ ಹಿಡಿದ್ರೆ ಇಲ್ಲಿ ನಾನು ಹೀಗೆ ಅಭ್ಯಾಸ ಇಲ್ಲ ಅಲ್ಲ ನನಗೆ. ಹೀಗೆ ಹಿಡಿಬೇಕು ಇಷ್ಟ ಮೇಲೆ ಹಿಡಿಬೇಕು ನಾನು. ಸಾರಿ ನಂಗೆ ಗೊತ್ತಿರಾಯ್ತು ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮಾತನ್ನೊಂದು ಕೇಳಿ ವಿಡಿಯೋ ಸಾಯಿಲ್ ಹೆಚ್ಚು ಅಲ್ಲ ಎಂತ ಮಾತಾಡ್ತಿದ್ದಾನೆ ನಾನು. ಹಾಂ ನೋಡಿದ್ರಲ್ಲ ಗೈಸ್ ಶಿ ಇಸ್ ದ ಟೀಚರ್ ಆಫ್ ಇಂಡಿಯಾ. ಎಂತ ಅಮ್ಮ ನನ್ನ ಮೊಬೈಲ್ ಬೇಡ. ನಿನ್ನ ಕೈ ಫುಲ್ ಇಡಿ. ಇಲ್ಲ ಎಂತ ಗೊತ್ತುಂಟಾ ನನ್ನ ಮೊಬೈಲ್ ಬೇಡ ಅಮ್ಮನ ಮೊಬೈಲ್ ಸಾಕು. ನನ್ನ ಮೊಬೈಲ್. ಸೊ ಗೈಸ್ ನಾವು ಹೋಗುವ. ನನಗೆ ಬೇಕು ಲೈಟ್ ಅಷ್ಟೇ. ಎಂತ ಬಿಕ್ರಿ ಆಗಲಿ ಪೆಟ್ಟಾದರೂ ಪರವಾಗಿಲ್ಲ ನನಗೆ ಬೇಕೇ ಲೈಟ್. ಎಂತ ಇಡೀ ಸುಳ್ಳಿಪೇಟೆ ಸುತ್ತಿ ಬರ್ತೇನೆ ಗೈಸ್. ನನಗೆ ಗೊತ್ತಿಲ್ಲ. ನನಗೆ ಮಂಜಲ್ ಲೈಟ್ ಬೇಕಂದ್ರೆ ಬೇಕಷ್ಟೇ. ಪಾಪ ಇವತ್ತು ಎಲ್ಲ ಮನೆಗೆ ಹೋಗಿರ್ತಾರೆ. ದೀಪಾವಳಿ ಅಲ್ಲ ಅವರ ಪಾಪ ಮನೇಲಿ ಅವರ ಮನೆ ದೀಪಾವಳಿ ಇರ್ತದೆ. ಲೈಟ್ ನಾನು ಲೈಟ್ ಯಾವ್ದು ಗೊತ್ತುಂಟಾ? ಲೈಟ್ ಸಿಕ್ಕಿತ್ತು ನೋಡ ಲೈಟ್ ಹಾಕಿ. ಗಾಡಿ ಮೇಲೆ ಬಿಡು. ನಾ ಬಿಡ್ಬೇಕಾ? ಬಿಟ್ಕೊಳ್ತೀಯಾ? ಬೇಡ ನಾ ಬಿಡ್ತೇನೆ. ಧೈರ್ಯ ಇರೋ ನನಗೆ ನಂಬಿಕೆ ಇಲ್ಲ. ಎಲ್ಲಿಗಾದ್ರೂ ಬರ್ತೇನೆ. ನಾನು ಹೀಗೆ ಕೂತ್ಕೊಂಡು ಮೊಬೈಲ್ ಮಿನಿ ಒತ್ತುತ್ತಿದ್ರೆ ನನಗೆ ನಾಯಿಗೆ ಬೆದಗೆ ಬೈತಾರೆ ಬೇತಾವ. ಈಗ ಅವರ ಪುಳ್ಳಿ ಇನ್ನೊಂದು ಪುಳ್ಳಿ ಕೂತೋದಕ್ಕೆ ಎಲ್ಲ ಪುಳ್ಳಿಗೆ ಪಾರ್ಶಾಲಿಟಿ ಮಾಡ್ತಾರೆ. ಅಂದರೆ ಪಾರ್ಶಾಲಿಟಿ ಮಾಡಲ್ಲ, ನನಗೆ ಮಾತ್ರ ಪಾರ್ಶಾಲಿಟಿ ಮಾಡೋದು. ಅವರನ್ನೆಲ್ಲ ಒಂದೇ ಥರ ಟ್ರೀಟ್ ಮಾಡ್ತಾರೆ ಅವರು. ಇವಾಗ ನೋಡಿ ಎಷ್ಟು ಚಂದ ಬೇಕಾದ್ರೆ ಅದಕ್ಕೆ ಹೇಳುದು ಹುಡುಗರಾಗಿ ಹುಟ್ಟಬೇಕು ಅಂತ. ಇದೊಂದು ಕಾರಣ ಕೇಳುದು. ನೋಡಿ ನೋಡಿ ಇಲ್ಲಿ ಚಿಂತುವನ್ನು ನೋಡಿ ಚಿಂತುವನ್ನು. ಬರ್ತಾರೆ ಈಗ ನೋಡಿ ಗೈಸ್ ಬರ್ತಾರೆ ನೋಡಿ. ಅಲ್ಲಿ ಕೂತದ್ ನೋಡಿ ಅವ ಮೊಬೈಲ್ ಒತ್ತಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕೂತದವ ಅಲ್ಲಿ. ಚಾರ್ಜ್ ಇಲ್ಲ ಮೊಬೈಲ್ ಒತ್ತಬೇಕಲ್ಲ ನಿಂಗೆ ಅದನ್ನೇ ಒಪ್ಪಿಕೋ. ಹಾ ನೋಡಿ ಈಗ ಮಾತಾಡುದಿಲ್ಲ ನೋಡಿ ನೋಡಿ ಎಂತ ಪಾರ್ಶಾಲಿಟಿ ಗೈಸ್. ಇದ್ರೆ 3 ಅವರಿಗೆ ಇರುವ ಮೊಮ್ಮಕ್ಕಳಲ್ಲಿ 3 ಜನರಿಗೆ ಸಹ ಅವರು ಹೀಗೇನೆ ಟ್ರೀಟ್ ಮಾಡೋದು ನನ್ನೊಬ್ಳನ್ನು ಬಿಟ್ಟು. ನಿಜ ಹೇಳುದು ಗೈಸ್ ನನ್ನೊಬ್ಳನ್ನು ಬಿಟ್ಟು 3 ಜನರನ್ನು ಸಹ ಅವರು ಇದೇ ಥರ ಟ್ರೀಟ್ ಮಾಡೋದು. ನಂಗೆ ಒಬ್ಬಳಿಗೆ ಬೈಯೋದು, ನನಗೆ ಒಬ್ಬಳಿಗೆ ಎಲ್ಲ ಮಾಡೋದು. ಅವರು ಪ್ರೀತಿ ಮಾತ್ರ ಅವರನ್ನು ಮಾಡೋದು. ಪ್ರೀತಿ ಮಾಡ್ತಾರೆ ಮಾಡದಂತ ಹೇಳಿದ್ರೆ ಮತ್ತೆ ಅದಾಗ್ತದೆ. ನನ್ನ ಮುಖ ನೋಡಿ ಗೈಸ್ ಹೇಗೆ ಮಾಡಿ ಹಾಕೇನೆ ಚಿಂತು. ಎಲ್ಲದಕ್ಕೆ ಕಾರಣ ಚಿಂತು. ನೋಡಿದ್ರಲ್ಲ ಗೈಸ್ ಇವತ್ತಿನ ವ್ಲಾಗ್. ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು ಆದ್ರೆ ನೀವು ದಾರಿ ಮಾಡಿ ಕೊಡ್ಬೇಕು. ಎಂತ ಅರ್ಥ ಆಯ್ತಾ? ಎಂತ ಎಂತ ಮಂದೆ ಅರ್ಸದೆ ಅಂತ ಅರ್ಥ ಆಯ್ತಾ? ದಾರಿ ಮಾಡಿ ಇದೆಲ್ಲ ಹೆಮ್ಮಿಂಗರ್ದ ಅಂತರಂಗದಿಂದ ಬಹಿರಂಗ ಬೇಕು ಅಂತ ಬಂದದಲ್ಲ. ಸೊ ಯಾರು ಬಂದಿರೋದು?
ಮೈಗೆ ಯಾರು ಒಂದು ಎಂಡ್ ಮಾಡೋ ಬನ್ನಿ, ಎಂಡ್ ಮಾಡೋ ಬ್ಲಾಗ್. ಸೊ ನನ್ನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಎಂತ ಮಾಡಿದ್ರೆ ನನ್ನ ಕೆಲಸ ನಾ ಮಾಡಿಕೊಂಡಿರ್ತೇನೆ. ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾವುದನ್ನು ಮರಿಬೇಡಿ. ಸೊ ಈ ಥರದ ಎಂಟರ್ಟೈನಿಂಗ್ ವಿಡಿಯೋಸ್ ಹಾಕ್ತಾ ಇರ್ತೇನೆ, ಆದಷ್ಟು ಹಾಕ್ತಾ ಇರ್ತೇನೆ. ಅಮ್ಮ ಮೊಬೈಲ್ ಕೊಟ್ಟಷ್ಟು ಹಾಕ್ತಾ ಇರ್ತೇನೆ ನೋಡಿ ಗೈಸ್. ನಿಂಗೆ ತೆಗಿಯುವ ಮಗ ಮೊಬೈಲ್ ಆಯ್ತಾ, ಮೊಬೈಲ್ ಸಹ ತೆಗುವ, ಮೈಕ್ ತೆಗಿಯುವ. ನೀವು 1K ಸಬ್ಸ್ಕ್ರೈಬರ್ಸ್ ನಂಗೆ ಮಾಡಿದ್ರೆ ಉಂಟಲ್ಲ ಗೈಸ್, ನಾನು ಪಕ್ಕ ಎಲ್ಲ ಮಾಡ್ತೇನೆ ಗೈಸ್. ಎಂತ ಮೊಬೈಲ್ ತೆಗಿತೇನೆ, ನನ್ನ ದುಡ್ಡಿಂದಾನೆ ಮೊಬೈಲ್ ತೆಗಿತೇನೆ, ಮತ್ತೆ ಎಂತ ಎಂತ ಹೇಳೋದು ಅದಕ್ಕೆ, ಮತ್ತೆ ಮೈಕ್ ತೆಗಿತಾನೆ. ಸೊ ನೀವು ನನ್ನ ಡಿಸೆಂಬರ್ ಒಳಗಡೆ ನನಗೆಲ್ಲ ಆಗಬೇಕು, ಅಂದರೆ ನನ್ನ ಅಕೌಂಟ್ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದರೆ ಮಾತ್ರ ನನಗೆ, ಅಂದರೆ ಮಾಡ್ಲಿಕ್ಕೆ ಆಗೋದು ಅಂತ ಅಲ್ಲ, ಮಾಡ್ತೇನೆ ಮತ್ತೆ ಕೂಡ. ಸೊ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಇರ್ತದೆ ಅಂತ ಅಂದ್ಕೊಳ್ತೇನೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಗಾಯ್ಸ್. ಪ್ಲೀಸ್ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ ಗೈಸ್. ನಾನೆಂತ ಒತ್ತಾಯ ಮಾಡಲ್ಲ, ನನ್ನ ಚಾನಲನ್ನು ನೋಡಲೇಬೇಕು ಅಂತೇಳಿ. ನಿಮಗೆ ತುಂಬ ಫ್ಯಾನ್ಸ್ ಎಲ್ಲ ಅಂದರೆ ಬೇರೆ ಎಂತ ಹ್ಯಾಪಿ ದೀಪಾವಳಿ, ಬೇರೆ ಫೇವ್ರೆಟ್ಸ್ ಎಲ್ಲ ಇರ್ಬೋದು. ಸೊ ನನ್ನನ್ನು ಸಹ ಒಂದು ಫೇವ್ರೆಟ್ ಮಾಡ್ಕೊಳ್ಳಿ ಗೈಸ್. ಸೊ ಎಲ್ಲರಿಗೂ ನಿಮ್ಮ ಮನೆಯಲ್ಲಿ ಅಂತ ನಿಮ್ಮ ಮನೆಯವರಿಗೂ ಎಂತ ಹೇಗೆ ಹೇಳೋದು, ಎಂತ ಹೇಳೋದು ಅದಕ್ಕೆ, ಎಂತ ಹೇಳ್ಬೇಕು, ನಿಮ್ಮ ಮನೆಯವರಿಗಲ್ಲ, ನಿಮಗೂ ನಿಮ್ಮ ಮನೆಯ ಅದು ಅದಕ್ಕೆ ಬೇಕಮ್ಮ. ಸೊ ನಿಮಗೂ ನಿಮ್ಮ ಮನೆಯವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ಗೈಸ್, ಡನ್. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.